ಎಲ್ಲ ಏನ್ ಮಾಡ್ತಾರೆ ಹಜ್ ಕಮಿಟಿಯಿಂದ ಈಗ 3,90,000 ರೂಪಾಯಿ ತಗೊಂತಾರೆ. ಪ್ರೈವೇಟ್ ಅವರು 5 ಲಕ್ಷ ತಗೊಂತಾರೆ. ಕರೆಕ್ಟಾ? 3 ಲಕ್ಷ. ಅದ್ರಲ್ಲಿ ಯಾವ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಲಿ, ರಾಜ್ಯ ಸರ್ಕಾರ ಇರ್ಲಿ, ನಮ್ಗೆ ಯಾವ ಸಬ್ಸಿಡಿನೂ ಇಲ್ಲ. ಬರೇ ವ್ಯವಸ್ಥೆ. ಈಗ ಹಜ್ ಕಮಿಟಿಯಿಂದ ಯಾರು ಹೋಗ್ತಾರೆ ಅವ್ರಿಗೆ ಒಂದ್ ಕಡೆ ಕೂರಿಸಿ ನಾವು ಹಜ್ ಕ್ಯಾಂಪ್ ಅಲ್ಲಿ ಕಾರ್ಯಕ್ರಮ ಮಾಡಿ ಕಳಿಸ್ತೀವಿಲ್ಲ, ಅದೇ ಸಬ್ಸಿಡಿ ಯಾವುದಲ್ಲೂ ಇಲ್ಲ. ಇವರು ಸಿಟಿ ರವಿಯವರು ಮಂತ್ರಿ ಆಗಿರೋರು ಇದೆಲ್ಲ ಕಾನೂನು ತಿಳ್ಕೊಳ್ಬೇಕು. ಏನಾದ್ರು ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡ್ಬೇಕು. ಇಡೀ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲ, ಕರ್ನಾಟಕದಲ್ಲಿ ಯಾವ ಸ್ಟೇಟ್ ಅಲ್ಲೂ ಸಬ್ಸಿಡಿ ಇಲ್ಲ. ಬರೇ ಯಾರು ಹಜ್ ಕಮಿಟಿಯಿಂದ ಹೋಗ್ತಾರೆ, ನಾವು ಅಪ್ಲಿಕೇಶನ್ ಹಾಕಿ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ತಾರೆ, ಅವ್ರು ಟಾರ್ಗೆಟ್ ಕೊಡ್ತಾರೆ. ಎಲ್ಲಾ ಸ್ಟೇಟ್ಗೆ ಟಾರ್ಗೆಟ್ ಕೊಡ್ತಾರೆ. ಹೋದ್ ಸತಿ ನಮ್ಗೆ 12,000 ಟಾರ್ಗೆಟ್ ಕೊಟ್ಟಿದ್ರು. ಈ ಬಾರಿ 10,000 ಜನಕ್ಕೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಅವ್ರಿಗೆ ಏನ್ ಮಾಡ್ತೀವಿ ನಾವು, ಒಂದು ಹಜ್ ಕ್ಯಾಂಪ್ ಅಲ್ಲಿ ಅವ್ರ ವ್ಯವಸ್ಥೆ ಆಗಿ ಕರೆದ್ಬಿಟ್ಟು ಇಮಿಗ್ರೇಷನ್ ಎಲ್ಲ ಇಷ್ಟು ಮಾಡಿ ಕಳ್ಸಿವಿಲ್ಲ, ಅದೇ ಸಬ್ಸಿಡಿ. ಬೇರೆ ಸರ್ಕಾರದಿಂದ ಯಾವ ಸಬ್ಸಿಡಿ ಯಾವ ಸ್ಟೇಟ್ಗೂ ಇಲ್ಲ. ಅಲ್ಲ, ಜನರ ತೆರಿಗೆ ದುಡ್ಡನ್ನ ಕೊಡ್ತಾ ಇದಾರೆ ಅಂತ ಅವ್ರ ಆರೋಪ. ಎಲ್ರಿ ಕೊಡ್ತಾನೆ ಇಲ್ಲ ಅಂದ್ರೆ ಎಲ್ಲಿ? ಈಗ ಕೇಂದ್ರ ಯಾರ್ದಿದು ಹಜ್ ಕಮಿಟಿ ಅಂತ ಸೆಂಟ್ರಲ್ ಗೌರ್ಮೆಂಟ್. ಅದ್ ಪ್ರಶ್ನೆ ಯಾರು ಕೊಡ್ಬೇಕು? ಸಿಟಿ ರವಿ ಅವರು ಮೊದ್ಲೇ ತಿಳ್ಕೊಳಂಗಿಲ್ಲ. ಪ್ರಧಾನ ಮಂತ್ರಿ ಮೋದಿಜಿ ಅವ್ರದ್ದು ತಿಳ್ಕೊಳಂಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್, ನಮ್ ಸ್ಟೇಟ್ ಇಲ್ಲ ಇದು ಹಜ್ ಕಮಿಟಿ ಇರೋದು ಸೆಂಟ್ರಲ್ ಗೌರ್ಮೆಂಟ್. ಅವ್ರು ಏನ್ ಮಾಡ್ತಾರೆ, ನಮ್ಗೆ ಎಲ್ಲಾ ಸ್ಟೇಟ್ಗೆ ಕೋಟಾ ಕೊಡ್ತಾರೆ. ನಮ್ಗೆ ಈ ಬಾರಿ ಹೋದ್ ಸತಿ 12,000 ಕೋಟಾ ಕೊಟ್ಟಿದ್ರು. ಈ ಬಾರಿ ಏನೋ 11,000 ಚಂದ್ರ ಕೋಟಾ ಕೊಡ್ತಾರೆ. ಆತರ ಎಲ್ಲಾ ಸ್ಟೇಟ್ಗೆ ನೋ ಸಬ್ಸಿಡಿ, ಯಾವ ಸ್ಟೇಟ್ಗೂ ಸಬ್ಸಿಡಿ ಇಲ್ಲ. ಮೊದ್ಲೇ ರವಿ ಅವ್ರಿಗೆ ತಿಳ್ಕೊಳಕಿಲ್ಲ. ಯಾವ್ದಾರ ಮಾತಾಡೋದು ಬರೇ ಇವ್ರು ಅಲ್ಪಸಂಖ್ಯಾತರಿಗೆ ಕಾಯ್ತಾ ಇರ್ತಾರೆ. ಅವ್ರೇನಿಗೆ ಅಂದ್ರೆ ತಿಳ್ಕೊಂಡ್ಬೇಕಾನೆ ಸಬ್ಜೆಕ್ಟ್. ಏನಾದ್ರು ನಾನು ಮಾತಾಡ್ಬೇಕಂದ್ರೆ ಸಬ್ಜೆಕ್ಟ್ ತಿಳ್ಕೊಳ್ಬೇಕು. ಅದ್ರ ಸಬ್ಸಿಡಿ ಯಾವ್ದಾದ್ರು ಸಬ್ಸಿಡಿ ಹೇಳೋ, ರವಿ ಅವ್ರಿಗೆ ಕೇಳ್ತೀನಿ ಯಾವ್ದಾದ್ರು ಸಬ್ಸಿಡಿ ಇದೆ ಹೇಳಿ. ಸುಮ್ಮನೆ ಆರೋಪ ಮಾಡ್ತಾರೆ. ಅರೆ ಇಲ್ವೇ ಇಲ್ಲ, ಪ್ರಾವಿಷನ್ ಇಲ್ಲ, ಅದು ಸಬ್ಸಿಡಿ ಯಾವುದಲ್ಲೂ ಇಲ್ಲ. ಈಗ ನೋಡಿ, ಮುಂಚೆ ಹೋಗ್ತಾ ಇದ್ರು ಹಜ್ಜಿಗೆ 1,25,000 ರೂಪಾಯಿ ಚಾಲು ಆಯ್ತು. ಈಗ ಹೆಂಗ್ ಜಾಸ್ತಿ ರೇಟ್ಗಳು ಜಾಸ್ತಿ ಆಗ್ತದೆ, ರೂಮ್ ರೇಟ್ ಜಾಸ್ತಿ ಆಗ್ತಾ ಇದೆ, ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಈಗ 3,90,000 ಬಂದಿದೆ. ಈಗ 1,20,000 ಹೋಗೋರು ಪಾಪ ಹಜ್ಜಿಗೆ ಯಾತ್ರೆಗೆ. ಈಗ ಬರ್ತಾ 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 ಪ್ರತಿ ವರ್ಷ 20,000 30,000 ಜಾಸ್ತಿನೇ ಆಗ್ತದೆ. ಕಾರಣ ಅಂತಂದ್ರೆ ಪ್ರತಿ ಸಲ ರೂಮ್ ರೆಂಟ್ ಜಾಸ್ತಿ ಆಗ್ತದೆ, ಏರ್ ಫ್ರೈಟ್ ಜಾಸ್ತಿ ಆಗ್ತದೆ. ಆ ಕಾರಣಕ್ಕೆ ಜಾಸ್ತಿ ಆಗಿ ಕೊಟ್ಕೊಂಡು ಹೋಗ್ತಾ ಇದೆ. ಸಬ್ಸಿಡಿ ಯಾವ ಸ್ಟೇಟ್, ನಮ್ಮ ಸ್ಟೇಟ್ ಇಲ್ಲ, ಯಾವ ಸ್ಟೇಟ್ಗೂ